ನಮಗೆ ಘಟನೆ ಬಗ್ಗೆ 4:15 ಗೊತ್ತಾಯ್ತು ಸರ್. ಈ ರೀತಿ ಆಯ್ತು ಅಂತ ಗೊತ್ತಿಲ್ಲ. ಇವನಿಗೆ ಕ್ರಿಕೆಟ್ ಅಂದರೆ ಭಾರಿ ಹುಚ್ಚು ಸರ್. ಎಲ್ಲಿ ಕ್ರಿಕೆಟ್ ಆಡಿದ್ರು ಹೋಗ್ಬಿಡೋನು. ಈ ಈ ದುರಂತ ಸಂಭವ ಆಗ್ಬೇಕಾದ್ರೆ ಕಾರಣ ಆ ಕ್ರಿಕೆಟೇ ಕಾರಣ ಅಂತ ನಾವು ಹೇಳ್ತೀವಿ ಸರ್. ಅವನು ಈ ಮನೆಗೆ ಆಧಾರ ಸ್ತಂಭವಾಗಿರುವಂಥ ಮಗ, ಒಬ್ಬನೇ ಮಗ. ಇನ್ನು ಅದರಿಂದ ಅವರು ಇವನ್ನೇ ನಂಬ್ಕೊಂಡಿದ್ರು. ಈ ಸಲ ಮದುವೆ ಮಾಡೋಕ್ಕೆಲ್ಲ ಸರ್ ಅರೇಂಜ್ ಮಾಡಿದರು. ಈಗ ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ, ನನ್ನ ಮಗನೇ ಇಲ್ಲದೆ ಇದ್ದಾಗ ನಾನು ಇರಲ್ಲ, ನನ್ನ ಹೆಂಡ್ತಿನೂ ಇರಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಗೋಳು ಆಕ್ರಂದನ ಮಾಡ್ತಾಯಿದ್ದಾರೆ ಸರ್. ಇಡೀ ಊರೆಲ್ಲ ಬಂದರೂ ಅವರ ಆಕ್ರಂದನ ನಿಲ್ಸೋಕ್ಕಾಯ್ತಲ್ಲ ಸರ್. ಈಗ ಅವರ ಕುಟುಂಬ ಎಲ್ಲ ಫುಲ್ ನಾವು ಎಲ್ಲ ಸತ್ತೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ನಿರೀಕ್ಷೆ ಮಾಡಿಕೊಂಡು ಬಾಯ್ ಬಿಡ್ಕೋತಾರೆ ಸರ್. ಈಗ ಇದೊಂದು ಇದಿಲ್ಲ ಅಂದರೆ, ಕ್ರಿಕೆಟ್ ಇಲ್ಲ ಅಂದರೆ ಅವನು ಅಲ್ಲಿ ಹೋಗ್ತಿಲ್ಲ ಸರ್. ಈಗ ಸಾಯ್ಬೇಕಾದ್ರೆ ಕ್ರಿಕೆಟೇ ಕಾರಣ ಸರ್. ಅವನು ಹೋಗ್ಬೇಕಾದ್ರೆ ಔಟ್ ಹೋಗಿರ್ಲಿಲ್ವಾ ಮನೆಯವ್ರಿಗೆ? ಸರ್ ಇಲ್ಲಿ ಮನೇಲಿಗೆ ಏನು ಹೇಳ್ಬಿಟ್ಟು ಹೋಗಿಲ್ಲ ಸರ್. ಏಕಾಏಕಿ ಇವನು ಕ್ರಿಕೆಟ್ ನೋಡ್ಲಿಕ್ಕೆ ಹೊಂಟೋಗಿರೋದು ಸರ್ ಬೆಂಗಳೂರಿಗೆ. ಏಕಾಏಕಿ ಸೀದಾ ಯಾರಿಗೂ ಗೊತ್ತಿಲ್ಲ ಸರ್. ಈ ವಿಷಯನೇ ಯಾರಿಗೂ ಮುಟ್ಸಿಲ್ಲ ಗುರುಳೆ. ಇವರು ಸುಮ್ಮನೆ ಹೊಂಟೋಗಿರೋದು ಸರ್. ನಮ್ಮೂರಿಗೆ ಬಂದ್ರು ಇವನು ನಮಗೆ ಅರ್ಧ ಆನೆ ಬಲ ಆಯಿತು ಸರ್. ಈಗ ನಮ್ಮ ಬಾಂಬೆದ ಮಗನೇ ಇವನು. ನಮ್ಮ ಕೆಲಸ ಕಾರ್ಯ ಪ್ರತಿಯೊಂದಕ್ಕೂ ಎಲ್ಲ ಕೆಲಸಕ್ಕೂ ಬರೋನು ಸರ್. ಈಗ ನಾವು ನಮ್ಮ ಕುಟುಂಬ ಏನಾಗದೆ, ನಮಗೂ ಇವನಿಂದಲೇ ನಮ್ದು ಅರ್ಧ ಇದು ನಡೀತದೆ ಸರ್. ಎಲ್ಲ ಕ್ರಿಕೆಟ್ ಅಂದರೆ ಭಾರಿ 100% ಹೋಗ್ಬಿಡೋಣ ಸರ್ ಎಲ್ಲಿದ್ರು. ಇವನು ಸರ್ ಎಲ್ಲ ಕೆಲಸಕ್ಕೂ ತಯಾರಿ, ಭಾರಿ ಶ್ರಮಜೀವಿ. ಅಜ್ಜೆಗೂ ಶ್ರಮಪಟ್ಟನು ಸರ್ ಇವನು. ರಾಮ್ಗೂ ಶ್ರಮಪಟ್ಟವನ. ಏಕೈಕ ಮಗ ಮದುವೆ ಮಾಡ್ಬೇಕು ಕನ್ಸ್ಕೊಂಡಿದ್ರು ಸರ್. ಒಬ್ಬ ಏಕೈಕ ಮಗ ಮದುವೆ ಮಾಡೋಕ್ಕೆ ಈ ಸಲ ಏನೇ ಆಗಲಿ ಈ ಮಂತಲ್ಲಿ ಮದುವೆ ಮಾಡೋಕ್ಕೆ ನಿರೀಕ್ಷೆ ಇಟ್ಕೊಂಡಿದ್ರು. ನಾನು 3-4-5-6 ಬಾರಿ 5-6 ಊರಿಗೆ ಹೋಗಿ ಎಣ್ಣೆಲ್ಲ ನೋಡ್ಕೊ ಬಂದ್ಬಿಟ್ಟು ಈ ಸಲ ಮದುವೆ ಮಾಡಿಬಿಡೋಣ ಇನ್ನೊಂದು ವೀಕ್ ಒಳಗೆ ಅಂತ ಮಾಡಿದ್ದೆ ಸರ್. ಇವನು ನಮ್ಮ ಮನೇಲೂ ಹೇಳಿಲ್ಲ, ಏನೂ ಇಲ್ಲ. ಏಕಾಏಕಿ ಕ್ರಿಕೆಟ್ ಹುಚ್ಚು ಬೆಂಗಳೂರಿಗೆ ಬಂದು ಅಲ್ಲಿ ಹೋಗಿ ನುಗ್ಗು ಆಗಿ ಬಿದ್ದು ಈ ರೀತಿ ಮೃತ ಆಗಿ ಸತ್ತೋಗಿದ್ದಾನೆ ಸರ್. ಇಲ್ಲಿ ಮನೆ ಆಕ್ರಮಣ ನೋಡ್ತಾ ಇಲ್ಲ ಸರ್. ತಂದೆ ತಾಯಿಗಳು ಏನು ಬಾಯ್ ಬಾಡ್ಕೊಂಡು ಅವರು ಸಾವನ್ನಪ್ಪೋ ಸಂಭವದಲ್ಲಿ ಬಂದ್ಬಿಟ್ಟವ್ರು ಸರ್. ಆ ರೀತಿ ಇದಾಗ್ಬಿಟ್ಟಿದೆ ನಮ್ಗೆ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ ಆ ರೀತಿ. ಈಗ ಅವರು ಎಲ್ಲಿ ಕೆಲ್ಸಕ್ಕೆ ಹೋಗ್ತಿರು ಸರ್? ಡ್ಯೂಟಿ ಎಲ್ಲಿತ್ತು? ಡ್ಯೂಟಿ ಸರ್ ಇವತ್ತು ರಜಾ ಇತ್ತು ಸರ್. ರಜಾ, ಅವನು ಡ್ಯೂಟಿಗೆ ಹೋಗಿಲ್ಲ. ಈ ಕ್ರಿಕೆಟ್ ನೋಡ್ಲಿಕ್ಕೆ ಹೋಗ್ಬಿಡೋಣ ಸರ್. ಇದು ಆಗ್ಬೇಕಾದ್ರೆ ಕಾರಣ ಕ್ರಿಕೆಟೇ ಕಾರಣ ಸರ್. ಡ್ಯೂಟಿ ಇವತ್ತು ರಜಾ ಸರ್ ಅವ್ನಿಗೆ. ಇವತ್ತು ಹೆಣ್ಣು ನೋಡಕ್ಕೆ ಹುಡುಗ ಹೋಗಿದ್ರು ಅಂತ ಅವ್ರ ತಾಯಿ ಹೇಳ್ತಾ ಇದ್ರು. ಸರ್ ಹೆಣ್ಣು ನೋಡೋಕ್ಕೆ ಆಲೆ ಒಂದು ತಿಂಗಳಿಂದ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೋ. ನಾನು ಹೇಳಿದ್ದೆ, ಇಂಥ ಜಾಗದಲ್ಲಿ ಹೆಣ್ಣಿದೆ, ನೀನು ಒಬ್ಬನೇ ಮಗ ಸರ್, ಒಬ್ಬನೇ ಹೋಗೋ ನೋಡ್ಕೊಬರೋ ಅಂತ ಕಳಿಸಿದ್ದು. ಅಲ್ಲೂ ಅದು ಬಿಟ್ಬಿಟ್ಟು ನೋಡೋಗಿದ್ದಾನೆ ಲೆಕ್ಕ ಹಾಕೊಳ್ಳಿ. ಹಾಗೆ ನೋಡ್ಕೊಂಡು ಹೊಂಟೋಗಿದ್ದಾನೆ. ಈಗ ಅವನಿಗೆ ಸ್ನೇಹಿತರ ಜೊತೆ ಹೋಗಿದ್ರ ಏನು ಸರ್ ಅವನು ಈಗ ಅವ್ರ ಫ್ರೆಂಡ್ ಸರ್, ಸುಮಾರು ಫ್ರೆಂಡ್ ಸರ್ಕಲ್ ಸುಮಾರು ಜನ ಇದ್ರು. ಅವನು ಸ್ಟಡಿ ಮಾಡ್ತಾರೆ ಹುಡುಗರುಗಳೇ. ಈಗ ಇದು ಎಂಟರ್ ತಾಲೂಕಲ್ಲಿ ಅವನ ಸ್ನೇಹಿತರು ಬೇಕಾದ ಜನ ಇರ್ತಾರೆ. ಅವರು ಕರ್ಕೊಂಡು ಹೋಗ್ಬಿಟ್ಟವ್ರು ಇವನು ಹುಚ್ಚಲ್ವಾಗ್ರುಳೆ ಕ್ರಿಕೆಟ್ ಅಂದರೆ ಹೋಗ್ಬಿಟ್ಟವನು ಸರ್. ಅಷ್ಟೇ. ಈಗ ಮನೆ ಪರಿಸ್ಥಿತಿ ಸರ್ ಈಗ ಸರ್ ಮನೆ ಪರಿಸ್ಥಿತಿ ಅಧೋಗತಿ ಆಗೋಗ್ಬಿಟ್ಟಿದ್ದಾರೆ ಸರ್. ಅವ್ರ ಮನೆ ಇವನು ಒಬ್ಬನೇ ಮಗ. ಎಲ್ಲ ಎಲ್ಲ ನಿವಾಸಿಸಿದ್ದಾನೆ ಇವನು. ಮನೆಗೆಲ್ಲ ಜಮೀನು ನೋಡ್ಕೊತಿದ್ದಾನೆ ಇವನು. ಎಲ್ಲ ಕೆಲಸ ಕಾರ್ಯ ಎಲ್ಲನೂ ಸಂಪೂರ್ಣವಾಗಿ ನಿಭಾಯಿಸ್ಕೊಂಡು ಹೋಗ್ತಿರೋ ಒಳ್ಳೆ ಬ್ರಿಲಿಯಂಟ್ ಸರ್ ಇವನು. ಇವನು ಏನು ಸೋಂಬೇರಿಗಳಲ್ಲ. ನಮ್ಮನ್ನು ನೋಡ್ಕೊಳ್ಳೋನು ಸರ್. ನಮ್ಮನ್ನು ಬಂದು ನಮ್ಮೂರನ್ನ ನೋಡ್ಕೊಳ್ಳೋನು, ಎಲ್ಲ ನೋಡೋನು ಇವ್ರೆ. ಇಂಜಿನಿಯರಿಂಗ್ ಮಾಡಿ ಮೇಲ್ಕೋಟೆಯಲ್ಲಿ ಡಿಪ್ಲೊಮಾ ಮಾಡಿ, ಮರಿಮಲ್ಲಪ್ಪದಲ್ಲಿ PUC ಮಾಡಿ, ಮೈಸೂರಿನಲ್ಲಿ BE ಮಾಡಿ, ಸಿವಿಲ್ ಕೋರ್ಸ್ ಕಂಪ್ಲೀಟ್ ಮಾಡಿ ಒಳ್ಳೆ ಹೆಸರು ತಂದ ಸರ್ ಈ ಊರಿಗೆ. ಎಲ್ಲ ಈಗ ಒಂಥರ ಈ ಸಮಾಜ ಸೇವೆ ಮಾಡ್ದಂಗೆ ಈ ಊರಲ್ಲೂ ಏನಕ್ಕೆ ಕೆಲಸ ಕಾರ್ಯ ಬೇಕಾದ್ರು ಮಾಡ್ಕೊಡೋನು, ನಮ್ಮೂರಿಗೆ ಬಂದರೂ ಮಾಡ್ಕೊಡೋನು ಊರುಗಳೇ. ಎಲ್ಲ ಇವನ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡಿದ್ರು. ಈ ರೀತಿ ಆಯ್ತಿನ ಅಂತ ನಿರೀಕ್ಷೆ ಇತ್ತಿಲ್ಲ ಸರ್. ಇದಾಗಬೇಕಾದ್ರೆ ಕಾರಣ ಈ ಕ್ರಿಕೆಟೇ ಈ ಅನಾಹುತಕ್ಕೆ ಕಾರಣ ಆಗ್ಬೇಕಿರೋದು. ಕ್ರಿಕೆಟ್ ಬಹಳಷ್ಟು ಹುಚ್ಚ ಅಂತ ಅಂದ್ರೆ 100% ಓವರ್ ಹುಚ್ಚ ಸರ್. ಈ ಕ್ರಿಕೆಟ್ ಅಂದರೆ ಯಾವ ಊರಿಗೆ ಬೇಕು ನೋಡೋನು. ಇದು ಈ ರೀತಿ ಪ್ರೋಗ್ರಾಮ್ ಇಲ್ಲ ಅಂದರೆ ಅವನಲ್ಲಿ ಹೋಗ್ತಾ ಇತ್ತಿಲ್ಲ. ಇದು ಮಾಡಿರೋದು ಇದಾಗಿರೋದು ಲೆಕ್ಕ ನೋಡ್ಕೊಂಡ್ರೆ ಸರ್ ಏನೋ ಒಂಥರ ನಮಗೆ ನಾನೇ ಈ ಸುದ್ದಿ ಕೇಳಿದ್ಮೇಲೆ ನಾನೇ ಜಾರ್ ಬಿದ್ದೋಗ್ಬಿಟ್ಟೆ ಇವ್ರೊಳೆ. ನಾನೇ ಇದು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಈಗ ಇದರಿಂದ ಅವರು ಎಷ್ಟೋ ಫ್ಯಾಮಿಲಿಗಳು ಈಗ ನಮ್ಮ ನೆಂಟರೆಲ್ಲ ಸರ್ ಇವನಿಂದಲೇ ಎಲ್ಲ ಬದುಕ್ತಾಯಿದ್ರು. ಈಗ ಇವನಿಲ್ಲ ಅಂತ ನೋಡಿ ಅವ್ರ ತಂದೆ ತಾಯಿ ಅವ್ನು ಸತ್ಮೇಲೆ ನಮ್ಗೇನು ಮಾಡೋಕ್ಕೆ, ನಮ್ಮ ಮನೆ ಏನು ಮಾಡೋಕ್ಕೆ, ಜಮೀನು ಏನು ಮಾಡೋಕ್ಕೆ, ನಾವು ಸತ್ತೋಯ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಬಾಯ್ ಬಿಡ್ಕೋತಾವ್ರೆ ಇವ್ರೊಳೆ. ಯಾರು ಹೊಣೆ ಸರ್ ಈ ಹೊಣೆಗೆ ಯಾರು ಸರ್? ಸರ್ಕಾರವೇ ಹೊಣೆ. ಇದೇನಪ್ಪ ಅಂದರೆ ಸರ್ಕಾರ ಇದಕ್ಕೆ ಬಿಗಿ ಬಂದ್ ಮಾಡಬೇಕಾಯ್ತು, ಟಿಕೆಟ್ ಮಾಡಬೇಕಾಯ್ತು.
ಅಲ್ದವರೆ ಬಿಗಿ ಬಂದೋಬಸ್ತು ರಕ್ಷಣಾ ಇಲಾಖೆಯಲ್ಲಿ ಬಿಗಿ ಬಂದ್ ಮಾಡಿ 1 by 1 ಕಳಿಸ್ಬೇಕಾಯ್ತು. ಇದೆಲ್ಲ ಏನು ನಿರೀಕ್ಷಣೆ ಇಲ್ಲದೇ ಇವರು ಏಕಾಏಕಿ ಮಕ್ಕಳು ಕ್ರಿಕೆಟ್ ಹುಚ್ಚಿರ್ತದೆ, ಅವ್ರಿಗೇನು ಅರಿವು ಇರೋಕ್ಕಿಲ್ಲ, ವಯಸ್ಸು ಚಿಕ್ತು ಹೊಂಟೋಯ್ತಾರೆ. ಇನ್ನು 24 ವರ್ಷ ಹುಡುಗ, ಇವ್ನಿಗೇನು ಅರಿವಿದೆ? ಇವನೇನಪ್ಪ ಕ್ರಿಕೆಟ್ ಆಡೋ ಹುಮ್ಮಸ್ಸು ನೋಡೋಕ್ಕೆ ಒಂದು ಹೋಗ್ಬಿಟ್ಟ ಇವನು. ಇದಾಗಿರೋದು ಸರ್. ಈಗ ಹೇಳಿದ್ರೆ ಇವಕ್ಕೆಲ್ಲ ಹೊಣೆ ಸರ್ಕಾರವೇ ಹೊಣೆ ಸರ್ ಅಂತ ನಾನು ಖಚಿತವಾಗಿ ಹೇಳ್ತೀನಿ. ಹಾಂ ಸರ್, ಇವಾಗ ಮೃತದೇಹ ಯಾವಾಗ ಬರುತ್ತಂತೆ, ಅಂತ್ಯ ಸಂಸ್ಕಾರ ಯಾವ ರೀತಿ ಮಾಡೋದು? ಈಗ ನಮಗೆ ಬಾಡಿ ಯಾವಾಗ ಬರುತ್ತೆ, ಸಂಸ್ಕಾರ ಯಾವಾಗ ಮಾಡ್ತಾರೆ ಅನ್ನೋದು ನಮಗೆ ಈಗ ಇದು ಮಾಡ್ಬೇಕು ಸರ್. ನೀವು ಎಲ್ಲ ಬಂದು ಈ ಸಂಬಂಧಪಟ್ಟ ತಹಸೀಲ್ದಾರರು, DC, AC ಏನು ಜಿಲ್ಲಾವಾರು ಯಾರವರೇ ಅವರೆಲ್ಲ ಬಂದು ಇಲ್ಲಿ ಭೇಟಿ ಮಾಡಿ ಎಲ್ಲ ಮಾತುಕತೆಯನ್ನು ಇದು ಮಾಡಿ ಇವ್ನಿಗೇನು ಬಂದೋಬಸ್ತು ಏನು ಮಾಡಬೇಕು ಮಾಡ್ಕೊಡ್ಬೇಕು ಸರ್. ಈಗ ಅವ್ರ ತಂದೆ ತಾಯಿನೂ ಸತ್ತೋಯ್ತೀನಿ ಅವ್ರ ಹಿಂದ್ಗಡೆ ನಮ್ಮ ಮಗ ಇಲ್ದವ್ರು ನಾವೇನು ಮಾಡಕ್ಕೆ ಅಂದ್ಬಿಟ್ಟು ಇಲ್ಲೇನು ಲಭೋ ಅಂತವ್ರೆ ಸರ್. ಅವರು ನೀವು ಹೇಳಂಗೆ ಇವತ್ತು ನಾಳೆ ಸಾಯೋ ಮೂಮೆಂಟಲ್ಲಿ ಅವರೇ. ಈಗ ನಮ್ಮ ಬಾಮೆದ ಕೆಳಕ್ಕೆ ಬಿದ್ದೋಗಿ ಸತ್ತೋಗಿದ್ದು ಸರ್. ಈಗ ಅವ್ರ ತಾಯಿ ಏನು ಬಡ್ಕೋತಾವ್ರೆ. ಇದಕ್ಕೆ ಯಾರು ಸರ್ ಹೊಣೆ? ಸರ್ಕಾರವೇ ಹೊಣೆ. ಈಗ ಎಷ್ಟೋ ಕುಟುಂಬಗಳು ನಾಶವಾಯ್ತಾವೆ. ಎಷ್ಟು ಜನ ಇವತ್ತು ಎಷ್ಟು ಬಾಯಿ ಪಡ್ಕೋತಾವ್ರೆ, ಎಷ್ಟು ಒಬ್ಬೊಬ್ಬರು ಮಕ್ಳವ್ರೆ, ಅವ್ರೇನು ಮಾಡ್ತಾರೆ? ಇದಕ್ಕೆ ಸರ್ ಹೊಣೆ ಸರ್ಕಾರವೇ ಹೊಣೆ. ಅದರಿಂದ ಇದಕ್ಕೆ ಸರಿಯಾಗಿ ಬಿಗಿ ಬಂದೋಬಸ್ತು ಮಾಡಲಿಲ್ಲ ಅಂತಂದರೆ ಈಗ ಇನ್ನಿಬ್ಬರು ಇಲ್ಲಿ ಇಬ್ಬರು ಸತ್ತೋಯ್ತಾರೆ ತಂದೆ ತಾಯಿ. ಅದಕ್ಕೆ ಯಾರು ಹೊಣೆ? ಇದೇ ಹೊಣೆ. ಇದಿಷ್ಟು ಪೂರ್ಣಚಂದ್ರ ಅವರ ಮಾವ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಅಂದರೆ ಈ ಒಂದು ಘಟನೆಗೆ ಸರ್ಕಾರವೇ ಹೊಣೆ ಎಂಬ ನಿಟ್ಟಿನಲ್ಲಿ ಒಂದು ಆಕ್ರೋಶದ ನುಡಿಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಲ್ಲದೆ ಅಂತ್ಯ ಸಂಸ್ಕಾರದ ಬಗ್ಗೆ ಇಲ್ಲಿನ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಬಂದ ಬಳಿಕ ಒಂದು ತೀರ್ಮಾನವನ್ನು ಮಾಡ್ತೀನಿ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ರಾಮಸಮುದ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.